ರಾಜ್ಯೋತ್ಸವದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಪೇಜ್ ಸಮಸ್ತ ಕಡಿ. ಸೊ ಗೈಸ್, ಇವತ್ತು ನಾವೆಲ್ಲ ಬಾಲಭವನ ಗಾರ್ಡನ್ಗೆ ಬಂದೀವಿ. ಇಲ್ಲಿ ನೋಡ್ರಿ, ಅಲ್ಲೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ. ಇಲ್ಲಿ ಒಂದು ಸ್ಕೂಲು ಐತಿ, ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಇಲ್ಲೇ ಡಾಕ್ಟರ್. ಸೊ ಗೈಸ್, ಇವತ್ತಿಲ್ಲಿ ಬಾಲಭವನ ಗಾರ್ಡನ್ ಒಳಗೆ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಇಲ್ಲಿ ನೋಡಕ್ಕೆ ಬಂದಿದ್ದೆ. ಇಲ್ಲೇ ಡಾಕ್ಟರ್ ಶ್ರೀ ಸತೂರಿಗೆ ಚೀಫ್ ಗೆಸ್ಟಾಗಿ ಕರೆಸಿದ್ರು. ಆಮೇಲೆ ನಮ್ಮ ಸ್ಕೂಲ್ ಒಳಗೂ ಇಂಡಿಪೆಂಡೆನ್ಸ್ ಡೇಗೆ ಇವರ ಕರೆಸಿದ್ರು ಚೀಫ್ ಗೆಸ್ಟಾಗಿ. ಬರ್ರಿ, ಹೋಗಿ ನೋಡಿ ಬರೋದು. बोलो भारत माता की जय, बोलो भारत माता की जय, वंदे मातरम, वंदे मातरम. नेशनल एंथम शुरू. जय हे भारत भाग्य विधाता, पंजाब सिंध गुजरात द्राविड़ उत्कल गंगा, विंध्य हिमाचल यमुना गंगा, उच्चल जलधि तरंगा. तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक. जय हे भारत भाग्य विधाता, जय हे जय हे जय हे जय 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 हे. बोलो भारत माता की जय. जय हिंद, जय हिंद. वंदे मातरम. सुजलाम सुफलाम
मलयज शीतलां सस्यश्यामलां मातरम्. So good morning everybody. I welcome Dr. Sattur, Dr. G.B. Sattur for the 76th celebration of our Republic Day. Please welcome Dr. Sattur. I welcome all ladies and gentlemen, Garden Committee members ಗೆ ಎಲ್ಲರಿಗೂ ಸುಸ್ವಾಗತವು. ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. I heartily welcome Dr. Sattur and he needs no introduction because he is a famous cardiologist doctor. I don't think he needs any introduction. I think since he has started practice, I know him very well because he started his practice in Eureka Towers. Yes, then he went on flourishing because of his hard work and sincere. Both sons are doctors. I welcome him again. I welcome everybody to the function. Now, Dr. Sattur has also hosted our breakfast for the Republic Day. Thank you. Now, may I request Dr. Sattur to speak. Good morning everybody. ವಾಕಿಂಗ್ ಮಂಡಳಿಗಳಿದೆ, ಇದೆಲ್ಲ ವಾಕರ್ಸ್ ಇದ್ದಾರೆ. ಯಾಕಂದರೆ ಬೇರೆ ಏರಿಯಾದಿಂದ ಕೂಡ ಜನರು ಬರ್ತಕ್ಕಂಥದ್ದನ್ನು ನೋಡಿದ್ದೇನೆ ನಾನು, ಭಾಳ ಇಂಪಾರ್ಟೆಂಟ್. ಇನ್ನು ನಾ ಡಾಕ್ಟರ್ ಇರೋದ್ರಿಂದ ಯಾವುದೇ ಸಬ್ಜೆಕ್ಟ್ ಬಗ್ಗೆ 4 ತಾಸುಗಟ್ಟಲೆ ಮಾತಾಡೋದು, 5 ನಿಮಿಷ ಬರೀ ಜನರಲ್ ಹಾಗೆ ಮಾತಾಡ್ತೀನಿ ಅಷ್ಟೇ. ಪಾಪ್ಯುಲೇಷನ್ ಈಸ್ ಇನ್ ಇಂಡಿಯಾ, ಇನ್ ದ ವರ್ಲ್ಡ್. ಜಗತ್ತಿನಲ್ಲಿಯೇ ಯಂಗ್ ಜನರೇಷನ್ ಏನಿದೆ, 20, 30, 35, 40 ವರ್ಷದ ಜನರು ಭಾರತದಲ್ಲಿ ಈ ಜಗತ್ತಿನಲ್ಲಿಯೇ ಮ್ಯಾಕ್ಸಿಮಮ್ ನಂಬರ್ನಾಗ ಅದ. ಅಂದರೆ ಮುಂದಿನ ಪೀಳಿಗೆಗೆ ನಾವಿಲ್ಲಿ ಯಾರೂ ಇಲ್ಲದೇ ಇದ್ದಾಗ ದೇಶವನ್ನು ಬೆಳೆಸಿಕೊಂಡು ಹೋಗುವಂಥವ್ರು ಅವರು. ಆದರೆ ಇವತ್ತಿನ ಯುವಕರಿಗೆ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಎದ್ದು ಕಾಣುತ್ತದೆ. ಯಾಕಂದರೆ ಜನ ಭಾಳ ಅದಾರ, ಹೀಗಾಗಿ ಎದ್ದು ಕಾಣುತ್ತದೆ. ಸರಿಯಾದ ಮಾರ್ಗದರ್ಶನ ಇದೆಯಾ? ಹಿಂದಿನ ದಿನ ಟೆಲಿಸನ್ನೇ ಪಾರ್ಟಿ ಆಗಿರ್ತೈತಿ. ಇದೇನು ಇಲ್ಲಂದರೆ ನಾವು ಇಲ್ಲೇನಿಲ್ಲ. ಆದರೆ ಯಾವುದೇ ಜಾಗದಲ್ಲಿ ನಾವು ಇದ್ರೂ ಕೂಡ ಮತ್ತೆ ಚೆಕ್ ಮಾಡಿಸೋದು ಚಲೋ. ಈಗ ಅಗದಿ ಕಾಸ್ಟ್ಲಿ ಡಾಕ್ಟರ್ ಅಂದ್ರೂ ಎಷ್ಟು ಚೆಕ್ ಮಾಡ್ತಾರೆ, ECG ಒಂದು 150-200 ಕನ್ಸಲ್ಟೇಷನ್ಸ್. ಬಟ್ ಇವು ರ್ಯಾಂಡಮ್ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ಯು ಮಸ್ಟ್ ಡೂ ಇನ್ ಲೈಫ್. ನೀವೇನು ಲಕ್ಷಗಟ್ಟಲೆ ಖರ್ಚು ಮಾಡೋದು ಬೇಡ. 2 ವರ್ಷ ಹೇಳಿದ್ನಲ್ಲ, ಒಂದು ತೊಲಿ ಬಂಗಾರ ತೊಗೊಳೋದು ಬಿಡ್ರಿ, ಒಂದು 100 ಮಂದಿಗೆ ಹೆಲ್ಪ್ ಮಾಡ್ಬೋದು ನೀವು. ಸಣ್ಣ ಸಣ್ಣ ರ್ಯಾಂಡಮ್ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ಪ್ಲೀಸ್ ಡೂ. ಆ್ಯಂಡ್ ವಿತ್ ಆಲ್ ದಿಸ್, ನೀವೇನು 3-4 ಮೈಲ್ ಓಡಬೇಕು, ನೃತ್ಯದ ಬೆಟ್ಟ ಹತ್ತಬೇಕಂತ ಏನಿಲ್ಲ. ನಿಮ್ಮ ಏಜಿಗೆ ಅನುಸಾರವಾಗಿ, ನಿಮಗೆ ಡೆವಲಪ್ಮೆಂಟ್ ಅನುಸಾರವಾಗಿ ಮುಂಚಿಂದ ಎಕ್ಸಸೈಸ್ ಮಾಡಿದ್ದೀರಾ ಹೇಗೆ. ನೀವು 70 ವರ್ಷಕ್ಕೆ ನೃತ್ಯದ ಬೆಟ್ಟ ಹತ್ತಕ್ಕೆ ಹೋದ್ರೆ ಅಡ್ಮಿಟ್ ಆಗ್ತೀರಿ ನಮ್ಮ ಕಡೆ ಅಷ್ಟೇ. ನೀವು ಮುಂಚಿಂದ ಹತ್ತೀರಿ ಅಂತಂದ್ರೆ ಹಿಮಾಲಯನೂ ಹತ್ತಬಹುದು. ಅಲ್ಲಿ ಏನಿಲ್ಲ, ಸುಮ್ಮ ಹಂಗೆ ಸ್ಟೈಲ್ಗೆ ಕಾಲು ನೆಲಕ್ಕೆ ಹತ್ಬೇಕಂತ ಹೇಳಿ ಅವೆಲ್ಲ ಭೂಮಾತ ನಮಗೆ ಆಶೀರ್ವಾದ ಮಾಡ್ತಾಳೋ ಅಂಥವೆಲ್ಲ ನಿಮಗೆ ವಿಶ್ವಾಸ ಇತ್ತು ಅಂದ್ರೆ ಮಾಡ್ರಿ ವಿನಃ ವಾಕಿಂಗ್ ಮಾಡಬೇಕು ಅಂತ. ನೋ ಬೇರ್ ಫುಟ್ ವಾಕಿಂಗ್, ನೋ ಸ್ಲೀಪರ್ ವಾಕಿಂಗ್, ನೋ ಚಪ್ಪಲ್ ವಾಕಿಂಗ್. ಊಟ ಮಾಡಿ 2 ತಾಸು ಹೊಟ್ಟೆ ಖಾಲಿ ಇರಬೇಕು ವಾಕಿಂಗ್. ನೀವು ಫಾರ್ ಎಕ್ಸಾಂಪಲ್ 2 ಗಂಟೆಗೆ ಊಟ ಮಾಡಿದ್ರಿ, 3ಕ್ಕೆ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಾರ್ದು. ಎಷ್ಟೊತ್ತು ಮಾಡ್ಬೇಕ್ರಿ? ಇದು ಒಂದು ಇಂಪಾರ್ಟೆಂಟ್. 30ರಿಂದ 45 ನಿಮಿಷ ವಾಕಿಂಗ್ ಮಾಡಬೇಕು. ಅದರೊಳಗೆ 10 ಮಿನಿಟ್ ಸ್ಪೀಡ್ ವಾಕಿಂಗ್ ಇರಬೇಕು. ಇಲ್ರಿ ನಮ್ಗೆ 45 ಮಿನಿಟ್ ಟೈಮ್ ಸಿಗೋದಲ್ರಿ, ಭಯಂಕರ ಬ್ಯುಸಿ ಅದೇವೆ ನಾವು. ಹಂಗಾರೆ ಹೆಂಗೆ ಮಾಡ್ಬೇಕ್ರಿ? ಅದಕ್ಕೂ ಹಾದಿದೆ. ಸೊ ನಾ ಎಲ್ಲೇ ಒಂದು 400-500ಕ್ಕಿಂತ ಹೆಚ್ಚು ಲೆಕ್ಚರ್ ಆಗಿದೆ ನಂದು ಮೆಡಿಕಲ್ ಪ್ಲ್ಯಾಟ್ಫಾರ್ಮ್. ಸೊ ಅಲ್ಲಿ ನನ್ನದೇ ಆದಂತಹ ಒಂದು ಪದ್ಧತಿ ಹೇಳಿದೆ ನಾನು. ದಟ್ ಇಸ್ 15 ನಿಮಿಷದಂತೆ 2 ಸರಿ ವಾಕಿಂಗ್. ಮುಂಜಾನೆ 15 ನಿಮಿಷ, ರಾತ್ರಿ ಊಟ ಮಾಡೋಕ್ಕಿಂತ ಮುಂಚೆ 15 ನಿಮಿಷ.
ಸಂಜೆಗೆ ಆಫೀಸಿಂದ ಬಂದ ಚಹಾ ಬಿಸ್ಕಿಟ್ ತಿಂದ 15 ನಿಮಿಷ. ಇಟ್ ಈಸ್ ಕಾಲ್ಡ್ 15/2. ನಾವು 15 ಮಿನಿಟ್ ಸಿಗೋದು. 10/3 ಮುಂಜಾನೆ 10 ನಿಮಿಷ ಬ್ರೇಕ್ಫಾಸ್ಟ್ ಮುಂಚೆ, ಮಧ್ಯಾಹ್ನ 10 ನಿಮಿಷ ನಿಮ್ಮ ಆಫೀಸ್ನಾಗ ಊಟದ ಮುಂಚೆ. ಬರೀ ಬಿಲ್ಡಿಂಗ್ ಸುತ್ತ ಹೊಡಿರ್ಲಿ. ಸಂಜೆ ಮುಂದೆ ಊಟದ ಮುಂಚೆ 10 ನಿಮಿಷ. ಸೊ 15/2, 10/3 ಆರ್ 30 to 45 ಮಿನಿಟ್ಸ್. ಬಹಳ ಇಫೆಕ್ಟಿವ್ ಬೇಕಂದ್ರೆ ವಾರಕ್ಕೆ 300 ಮಿನಿಟ್ ನಡೀಬೇಕು. ಕನಿಷ್ಠ 5 ದಿನ ನಡೀಬೇಕು. 5 ದಿನ ಅಂತಂದ್ರೆ ಸೋಮವಾರದಿಂದ ಶುಕ್ರವಾರ, ಶನಿವಾರ, ಆದಿತ್ಯವಾರ ಬಿಡಂಗಿಲ್ಲ. ಗ್ಯಾಪ್ ಬುಧವಾರ, ಆದಿತ್ಯವಾರ ತಗೋಬೇಕು. 48 hours ಗ್ಯಾಪ್ ಬಿಟ್ಟುಬಿಟ್ರೆ ನೀವು ಮಾಡಿದಂತಹ ವಾಕಿಂಗ್ ಇಫೆಕ್ಟ್ ಬಾಡಿ ಮೇಲೆ 50% ಕಡಿಮೆ. ಸೊ ನೋ ಕಂಟಿನ್ಯೂಯಸ್ 2-day ಬ್ರೇಕ್. ನೀವು 10 ಮಿನಿಟ್ಸ್ ಅನ್ನ ಮಾಡಿರಿ, 15 ಮಿನಿಟ್ಸ್ ಅನ್ನ ಮಾಡಿ. ಸೊ ನೀವೆಲ್ಲ ಭಾಳ ವಾಕಿಂಗ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೇನೆ. ಸೊ ಹೆಲ್ತ್ ಬಗ್ಗೆ ಕಾಳಜಿ ತಗೊಳ್ರಿ. ಮತ್ತು ಈಗೇನು ನಾವು ಈ ಭಾರತ ದೇಶದ ಸಲುವಾಗಿ ಒಂದು ಮಾಡ್ತಾ ಇದ್ದೇವೆ. ಹಿಂದೆ ಯಾರೋ ಅಮೆರಿಕನ್ ಪ್ರೆಸಿಡೆಂಟ್ ಹೇಳಿದ ಮಾತು ನೆನಪಾಗ್ತದೆ. ಡೋಂಟ್ ಆಸ್ಕ್ ವಾಟ್ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಫಾರ್ ದ ಕಂಟ್ರಿ. ಮನೆ ಹಂತಕ್ಕನ ಒಂದು BP-ನೋ ಒಂದು ಶುಗರ್ ಗ್ಲೂಕೋಮೀಟ್ರಲ್ಲೇ ಚೆಕ್ ಮಾಡಿಸ್ಬೇಕು. ಅದರಾಗ ಏನಾದರೂ ಹೆಚ್ಚು ಕಡಿಮೆ ಬಂದ್ರೆ ಮುಂದೆ ಡಾಕ್ಟ್ರನ್ನ ಕಾಣ್ಬೇಕು. ಮತ್ತು ಈ ಸತ್ತೂರು ಮೆಡಿಕಲ್ ಕೇರಲ್ಲಿ ಆಯಿತು, ಸತ್ತೂರು ಹಾರ್ಟ್ ಕೇರಲ್ಲಿ ಆಯಿತು, ನಾವು ಬಡವರು ಅದೇವ್ರಿ, ನಮ್ಮ ಸಂಘದಿಂದ ನಾವು ಬಡವರು ಅದೇವ್ರಿ ಅಂತ ನೀವು ಬಂದರೆ ಇವತ್ತು ಹೇಳ ಬಯಸ್ತೇನೆ, ಇದ್ರ ಉಪಯೋಗ ತಗೋಬೇಕು. ನಾವೆಷ್ಟೋ ಕ್ಯಾಂಪ್ನಾಗ ಹೇಳ್ತೇನೆ ನಾನು, ಈ ರಾಜಕೀಯ ಜನರು ಇರ್ತಾರೆ ಸ್ಟೇಜ್ ಮೇಲೆ, ನೀವು ಪತ್ರ ಬರೆದು ಕೊಟ್ಟು ಕಳಿಸ್ರಿ, ಫ್ರೀ ಮಾಡಿಸೋಣ, ಕಡಿಮೆ ಚಾರ್ಜ್ನಾಗ ಮಾಡಿಸೋಣ. ಒಂದು 200 ಕ್ಯಾಂಪ್ ಅಟೆಂಡ್ ಆದರೂ 10 ಮಂದಿ ಬಂದಿಲ್ಲ, ಇನ್ನು ಫ್ರೀ ಮಾಡ್ತೇವೆ. ಸೊ ಇದು ಒಂದು ಪದ್ಧತಿ ಕೂಡ ಇದೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಕನ್ಸೆಷನ್ಗೆ ಬೇಕಂದ್ರೂ ಕೂಡ ದಯವಿಟ್ಟು ಬರ್ರಿ, ನಮ್ಮಲ್ಲಿ ನಾವು ಫ್ರೀ ಆಗಿ ಅಥವಾ ಕಡಿಮೆ ಕನ್ಸೆಷನಲ್ಲಿ ಮಾಡ್ತೇವೆ ಅಂತ ಹೇಳಬಯಸ್ತೀನಿ. It's our love and affection, sir. Hello, sir. ಗಣೇಶ್ ಅವರು ಬರ್ರಿ, ನಿಮ್ಮ ಟೀಮ್ ಎಲ್ಲರೂ ಬರ್ರಿ, 5 ಮಂದಿ. ಡಾಕ್ಟರ್ ಸರ್ ನಿಮ್ಮ ಸಾಂಗ್
ನಾಗರಾಜ್ ಅವರು ಪ್ರಕೃತಿ ಅಷ್ಟು ಚೆನ್ನಾಗಿಲ್ಲ, ಆದರೂ ಅವರು ಅಟೆಂಡೆನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗಿನ 76ನೇ ಗಣರಾಜ್ಯೋತ್ಸವ ದಿವಸ ತುಂಬ ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೂ ಗಾರ್ಡನ್ ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಗಾರ್ಡನ್ಗೆ ಯಾರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ, ದಯಮಾಡಿ ಹೀಗೆ ನಮಗೆ ಸಹಕಾರ ಕೊಡಿ ನಮ್ಮ ಅಸೋಸಿಯೇಷನ್ಗೆ. ಮಹಿಳಾ ಮಂಡಲ ಅಧ್ಯಕ್ಷರು ಸತ್ಕಾರ ಸಮಾರಂಭ ಮಾಡಿ. ಮನೋಜ್ ಮೇಡಮ್. ಸುಧಾ ಪತ್ರೆ ಈ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ. ಇಲ್ಲಿ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. आज स्वतंत्र दिवस का बहुत बहुत शुभकामनाएं. यहाँ पे जैसे डॉक्टर साहब ने बोला कि ये गार्डन, इसके जैसा गार्डन मेरे ख्याल से इस एरिया में किधर भी नहीं है, और स्वच्छ. हमारा सिक्योरेशन वॉकिंग ग्रुप भी 18 मेंबर्स है. डेली यहाँ पे वॉकिंग आते हैं. कभी थोड़ा सर्दी के हिसाब से मेंबर कम आ रहे हैं, लेकिन ऑलमोस्ट यहाँ पे बहुत ध्यान देते हैं. कोई कुछ भी कमी है तो भी हम बोलते रहते हैं. और आज स्पेशली आपको एक इन्वाइट करना चाहता हूँ कि ब्लड डोनेशन मेरा 54. डॉक्टर साहब ने बोला कभी ओरिजिनल एज नहीं बताना चाहिए, लेकिन ठीक है. लेकिन 25 टाइम मैं अभी आज से 25 टाइम मेरा ब्लड डोनेट होगा. ईयरली एक टाइम देता हूँ मैं, मेरा बच्चा भी देता है. ईयरली ब्लड टाइम आप ईयरली एक टाइम देंगे ना तो आपका ब्लड सर्कुलेशन अच्छा रहेगा, हार्ट का प्रॉब्लम कम रहेगा और हेल्थ एकदम अच्छा रहेगा. आज भी मैं 50-60 किलो वजन उठा सकता हूँ 54 की एज में. तो आज कंचगार गली में जैन तेरापंथ भवन पूरे इंडिया के लेवल पे 1 लाख यूनिट के ऊपर यूनिट होता है. तो आज के दिन पूरा इंडिया के अंदर ब्लड डोनेट है. जैन तेरापंथ भवन कंचगार गली 9:30 से 5 बजे तक ब्लड डोनेशन है. ಥ್ಯಾಂಕ್ ಯು ಸರ್. ಅಭಿ ಲಾಸ್ಟ್ ಐಟಮ್ ಕೋಟ್ ಆಫ್ ಥ್ಯಾಂಕ್ಸ್, ವಂದನೆಗಳು ಮನೋಜ್ ಜೈನ್ ಅವರು. ಸ್ಟೇಜ್ ಮೇಲೆ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲರೂ ಗಾರ್ಡನ್ ಯಾರು ಬರ್ತಾರೆ ಎಲ್ಲರೂ ಗಾರ್ಡನ್ ಅಂತ ವಿಚಾರ ಮಾಡಿ ನಡೆಸ್ರಿ. ಇದ್ರ ಗಾರ್ಡನ್ ತಮ್ಮ ಇಟ್ಕೊಂಡು ಎಲ್ಲ ಮಾಡಿದ್ರೆ ಚೆನ್ನಾಗಾಗ್ತದೆ ಅಂತ ನನ್ನ ವಿಚಾರ. ಆಮೇಲೆ ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಸ್ಪೀಚ್ ನನ್ನ ಮಟ್ಟಿಗೆ ಸಮಥಿಂಗ್ ಈಸ್ ಇನ್ಸ್ಪೈರಿಂಗ್ ಟು ಯು ಎವ್ರಿ ಒನ್. ಆ್ಯಂಡ್ ಇವರು ನಮ್ಮ ಇಂಡಿಯಾದಲ್ಲಿ ಒಂದು ಭಾಳ ರೀಸನ್ ಇದೆ, ಕೇಳಬೇಕು ಅಂತ ಬಿಟ್ಬಿಡ್ಬೇಕು ಅಂತ. ಅದು ಬೇಡ ಮಾಡಿದ್ರಿ, ಒಂದು ಕಮಿಟ್ ಮಾಡಿರಿ ನಿಮ್ಮ ಸಲುವಾಗಿ. ಯು ಆರ್ ಡೂಯಿಂಗ್ ಗುಡ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ಎನಿ ಅದರ್ಸ್. ಅದು ಬೇಕಾಗಿದ್ದು. ಆಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಗಾರ್ಡನ್ ಕೇರ್ ಮಾಡಿ ಸ್ವಲ್ಪ. Every time you should take care as your garden, not as any public garden or anything. ಅಂದರೆ ನಿಮ್ಗೆ ಇದಕ್ಕೆ ಚೆನ್ನಾಗಿ ಬೆಳೆಸ್ಬೋದು ಅಂತ ಒಂದು ವಿಚಾರ. ಆಮೇಲೆ ನಾ ಎಲ್ಲರೂ ಧನ್ಯವಾದಗಳು ಬಂದಿದ್ದವರು ಇಷ್ಟೆಲ್ಲ ಸಪೋರ್ಟ್ ಮಾಡಲಿಕ್ಕೆ. ಮತ್ತೇನಾದರೂ ತಪ್ಪಿದ್ರೆ ನಮಗೆ ಹೇಳಿ, ಏನು ತೊಂದರೆ ಇಲ್ಲ, ಸುಧಾರಿಸೋದು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ತಗೊಂಡು ಹೋಗ್ಬೇಕು. ಧನ್ಯವಾದಗಳು.